ಮನುಷ್ಯ ಬದುಕಿರುವಾಗ ಅವನ ಧರ್ಮ, ಜಾತಿ, ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆದರೆ ಮರಣದ ಮುಂದೆ ಇವೆಲ್ಲವೂ ಅರ್ಥ ಕಳೆದುಕೊಳ್ಳುತ್ತೆ. ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ನಡೆದ ಒಂದು ಘಟನೆ ಇಂದು ಇಡೀ ದೇಶಕ್ಕೆ ಇದೇ ಸಂದೇಶವನ್ನು ಸಾರ್ತಾ ಇದೆ. ಮಾಜಿ RSS ಕಾರ್ಯಕರ್ತನ ಅಂತ್ಯ ಸಂಸ್ಕಾರವನ್ನು ಮುಸ್ಲಿಂ ಮಹಿಳೆಯೊಬ್ಬರು ಹಿಂದೂ ಸಂಪ್ರದಾಯದಂತೆ ನೆರವೇರಿಸಿದ ಈ ಕತೆ ಕೇವಲ ಒಂದು ಸುದ್ದಿ ಅಲ್ಲ, ಮಾನವೀಯತೆಯ ಜೀವಂತ ಉದಾಹರಣೆ. ಒಬ್ಬರು ಮಾಜಿ RSS ಕಾರ್ಯಕರ್ತ ನಾರಾಯಣ ತೊಟ್ಟತೋಡಿ, ಮತ್ತೊಬ್ಬರು ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಇರ್ಫಾನಾ ಇಕ್ಬಾಲ್. ಇಬ್ಬರು ವಿಭಿನ್ನ ಧರ್ಮದವರು, ವಿಭಿನ್ನ ಹಿನ್ನೆಲೆಯವರು. ಆದರೆ ಜೀವನದ ಕೊನೆಯ ಕ್ಷಣದಲ್ಲಿ ಅವರನ್ನು ಒಂದಾಗಿಸಿದ್ದು ಧರ್ಮವಲ್ಲ, ಮನುಷ್ಯತ್ವ. 64 ವರ್ಷದ ನಾರಾಯಣ ತೊಟ್ಟತೋಡಿ ದಿನಗೂಲಿ ಕಾರ್ಮಿಕರಾಗಿದ್ದರು. ಸುಮಾರು 20 ವರ್ಷಗಳ ಹಿಂದೆ ಅವರು RSSನ ಸಕ್ರಿಯ ಕಾರ್ಯಕರ್ತರಾಗಿದ್ದರು ಅಂತ ಸ್ಥಳೀಯರು ಹೇಳ್ತಾರೆ. ಆದರೆ ಕಾಲ ಬದಲಾಯಿತು, ಬದುಕು ಬದಲಾಯಿತು. ಅವರಿಗೆ ಬಾಯಿಯ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು. ರೋಗ ತೀವ್ರಗೊಂಡಂತೆ ಜೀವನವು ಸಂಕಷ್ಟಕ್ಕೆ ಸಿಲುಕಿತು. ಸುಮಾರು 1 ತಿಂಗಳ ಹಿಂದೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಬ್ಲಾಕ್ನ ಮೀಂಜಾ ಪಂಚಾಯಿತಿಯ ಚಿಗುರುಪಾಡಾವ್ ಗ್ರಾಮದ ಅಂಗಡಿಯೊಂದರ ಬಳಿ ನಾರಾಯಣ ಅಸ್ವಸ್ಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಅವರ ಬಾಯಿಯ ಕ್ಯಾನ್ಸರ್ ಕೊನೆಯ ಹಂತದಲ್ಲಿತ್ತು. ಕುಟುಂಬದ ಸಮಸ್ಯೆಗಳಿಂದ ಅವರು ನಿರಾಶ್ರಿತರಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ವಯೋವೃದ್ಧ ಸಹೋದರಿಗೂ ಅವರನ್ನು ನೋಡಿಕೊಳ್ಳುವ ಸ್ಥಿತಿ ಇರಲಿಲ್ಲ ಎನ್ನಲಾಗಿದೆ. ಈ ವಿಷಯ ತಿಳಿದ ವಾರ್ಡ್ ಸದಸ್ಯ ಶರೀಫ್ ಚಿನಾಲ ಕೂಡಲೇ ನೆರವಿಗೆ ಧಾವಿಸಿದರು. ಅವರು ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಇರ್ಫಾನಾ ಇಕ್ಬಾಲ್ ಅವರನ್ನು ಸಂಪರ್ಕಿಸಿದರು. ಇರ್ಫಾನಾ ಅವರ ಕುಟುಂಬ ನಡೆಸ್ತಾ ಇರುವ ಶೇಖ್ ಜಾಯದ್ ಫೌಂಡೇಶನ್ ವೃದ್ಧಾಶ್ರಮಕ್ಕೆ ನಾರಾಯಣ ಅವರನ್ನು ದಾಖಲಿಸುವ ಆಲೋಚನೆಯೂ ಇತ್ತು. ಆದರೆ ಅಷ್ಟರಲ್ಲಾಗಲೇ ಅವರ ಆರೋಗ್ಯ ತುಂಬ ಗಂಭೀರವಾಗಿತ್ತು. ಸಮಯ ವ್ಯರ್ಥ ಮಾಡದೆ ಅವರನ್ನು ಕೋಳಿಕೋಡ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಸಾಧ್ಯವಾದಷ್ಟು ಚಿಕಿತ್ಸೆ ನೀಡಿದರು. ಆದರೆ ವಿಧಿಯ ತೀರ್ಪು ಬೇರೆಯಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಾರಾಯಣ ಗುರುವಾರ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದರು. ಒಬ್ಬ ವ್ಯಕ್ತಿ ಬದುಕಿರುವಾಗ ಸಹಾಯ ಮಾಡುವುದು ಒಂದು ಮಾನವೀಯತೆ, ಆದರೆ ಮರಣಾನಂತರವೂ ಗೌರವಯುತ ವಿದಾಯ ನೀಡುವುದು ಇನ್ನೂ ದೊಡ್ಡ ಮಾನವೀಯತೆ. ನಾರಾಯಣ ಅವರ ನಿಧನದ ಬಳಿಕ ಅಂತ್ಯ ಸಂಸ್ಕಾರದ ಪ್ರಶ್ನೆ ಎದುರಾಯಿತು. ಸ್ಥಳೀಯ ವರದಿಗಳ ಪ್ರಕಾರ ಅಗತ್ಯ ಕುಟುಂಬದ ಸಹಕಾರ ದೊರೆಯುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಇರ್ಫಾನಾ ಇಕ್ಬಾಲ್ ಹಿಂದೆ ಸರಿಯಲಿಲ್ಲ. ಇದು ನನ್ನ ಧರ್ಮವಲ್ಲ ಎಂದು ಹೇಳಿ ಆಕೆ ಹೇಳಲಿಲ್ಲ. ಇದು ನನ್ನ ಜವಾಬ್ದಾರಿಯಲ್ಲ ಎಂದು ಆಕೆ ಹಿಂದೆ ಸರಿಯಲಿಲ್ಲ. ಮುಸ್ಲಿಂ ಧರ್ಮದ ಆಕೆ ಹಿಂದೂ ಧಾರ್ಮಿಕ ಸಂಪ್ರದಾಯಕ್ಕೆ ಗೌರವ ನೀಡಿ ಅದೇ ವಿಧಾನದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಿಸಲು ಮುಂದಾದರು. ಸಾಮಾಜಿಕ ಕಾರ್ಯಕರ್ತರಾದ ರಿಯಾಜ್, ಮಹಮೂದ್ ಸೇರಿದಂತೆ ಹಲವರು ಈ ಕಾರ್ಯಕ್ಕೆ ಸಹಕರಿಸಿದರು. ಒಬ್ಬ ಹಿಂದೂ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ಗೌರವದಿಂದ ನೆರವೇರಿಸುವ ಮೂಲಕ ಅವರು ಮನುಷ್ಯತ್ವಕ್ಕೆ ಹೊಸ ಅರ್ಥ ನೀಡಿದರು. ಇರ್ಫಾನಾ ಇಕ್ಬಾಲ್ ಅವರ ಈ ನಡೆ ಕೇವಲ ಒಂದು ಅಂತ್ಯ ಸಂಸ್ಕಾರವಲ್ಲ, ಅದು ಧಾರ್ಮಿಕ ಸೌಹಾರ್ದದ ಜೀವಂತ ಸಂದೇಶ, ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮೌಲ್ಯಗಳನ್ನು ನೆನಪಿಸುವ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಒಂದು ಸಿದ್ಧಾಂತವನ್ನು ನಂಬಿರಬಹುದು, ಆದರೆ ಜೀವನದ ಕೊನೆಯ ಕ್ಷಣದಲ್ಲಿ ಅವನ ಜೊತೆ ನಿಂತವರು ಆತನ ಸಂಘದವರೂ ಅಲ್ಲ, ಕುಟುಂಬ ಸಂಬಂಧಿಕರೂ ಅಲ್ಲ, ಅವನ ಧರ್ಮದವರೂ ಅಲ್ಲ. ಬೇರೆ ಧರ್ಮದ ಒಬ್ಬ ಮಹಿಳೆ ಅವನಿಗೆ ಗೌರವಯುತ ವಿದಾಯ ನೀಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನರು ಇರ್ಫಾನ್ ಅವರ ಮಾನವೀಯ ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದಾರೆ. ಧರ್ಮ ಬೇರೆ ಇದ್ದರೂ ದುಃಖ ಒಂದೇ ಎಂಬುದನ್ನು, ಮನುಷ್ಯನ ನೋವಿಗೆ ಧರ್ಮದ ಗಡಿಗಳಿಲ್ಲ ಎಂಬುದನ್ನು ಅನೇಕರು ಈ ಘಟನೆಯ ಮೂಲಕ ನೆನಪಿಸಿಕೊಂಡಿದ್ದಾರೆ. ಧರ್ಮದ್ವೇಷದ ಸುದ್ದಿಗಳೇ ಹೆಚ್ಚು ಕೇಳಿಬರುವ ಈ ಕಾಲದಲ್ಲಿ ಪ್ರೀತಿ ಮತ್ತು ಮಾನವೀಯತೆಯ ಇಂತಹ ಸುದ್ದಿಗಳು ನಮ್ಮ ಮನಸ್ಸಿಗೆ ಹೊಸ ಆಶೆಯನ್ನು ತುಂಬುತ್ತೆ. ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಧರ್ಮದ ಗೋಡೆಗಳನ್ನು ಮೀರಿ ಮನುಷ್ಯತ್ವವೇ ದೊಡ್ಡದು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.